ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈನಿ ಟೇಲ್ಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಅಕ್ಷಯ ತೃತೀಯ ಮತ್ತೆ ಬಸವ ಜಯಂತಿ ವ್ಲಾಗ್ ಆಗಿದೆ. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಎನಿವೇ ಇವಾಗ ಬೆಳಗ್ಗೆಯಿಂದಾನೇ ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮಾರ್ನಿಂಗ್ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡೋದು ಎಲ್ಲ ಸ್ವಲ್ಪ ಇವತ್ತು ಜಾಸ್ತಿ ಇತ್ತು. ಪಾಪು ಕೂಡ ಯಾಕೋ ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟ. ಸರಿ ಅಂತ ನಮ್ಮ ಅತ್ತೆ ನೋಡ್ಕೊತೀನಿ, ಟಿಫನಿಗೆ ರೆಡಿ ಮಾಡು ಅಂತ ಹೇಳಿದ್ರು. ಸೊ ಖಾರ ಪೊಂಗಲ್ ಮಾಡೋಣ, ಬೇಗ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ 1 ಲೋಟ ಹೆಸರು ಬೇಳೆ, ಅದೇ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡು 2ರಿಂದ 3 ಸತಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೆಸರು ಬೇಳೆ ಮತ್ತು ಅಕ್ಕಿನ ಲೈಟಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದನ್ನ. ಈಗ ಮೆಜರ್ಮೆಂಟ್ ಏನು ತೊಗೊಂಡಿದೆ ಆ ಲೋಟದಲ್ಲಿ 6 ಲೋಟ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಇಡ್ತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಬೇಕು. ಅದಕ್ಕೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ರೋಸ್ಟ್ ಆಗ್ತಾ ಇದ್ದಂಗೆ ಸ್ವಲ್ಪ ಮೆಣಸು, ಮೆಣಸಿನ್ಕಾಯಿ, ಅದಾದಮೇಲೆ ಕರಿಬೇವು, ಗೋಡಂಬಿ, ಆಮೇಲೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಸೊ ಇಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿದೆ. ಈಗ ನೋಡ್ತಾ ಇದ್ದೀನಿ ಚೆನ್ನಾಗಿ ಅಕ್ಕಿ ಎಲ್ಲ ಬೆಂದಿದೆ, ಅನ್ನ ಮತ್ತು ಹೆಸರು ಬೇಳೆ ಎಲ್ಲ ಬೆಂದಿದೆ. ನಾವು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಈಗ ನೀರನ್ನ ಹಾಕ್ಕೊಂಡು ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ಸಾಲ್ಟ್ ಕೂಡ ಚೆಕ್ ಮಾಡಿಬಿಟ್ಟು ಎಷ್ಟು ಸಾಲ್ಟ್ ಏನಾದರೂ ಕಮ್ಮಿ ಆಗಿದ್ರೆ ಅದನ್ನ ಕೂಡ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಅದಾದಮೇಲೆ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಾರ ಪೊಂಗಲ್ ರೆಡಿ ಆಗಿದೆ. ಟಿಫನ್ ರೆಡಿ ಮಾಡಿಟ್ಟಿದ್ದಾದಮೇಲೆ ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತೀನಿ. ರಾತ್ರಿ ಪಾತ್ರೆ ಎಲ್ಲ ಇರುತ್ತಲ್ಲ, ಎಲ್ಲನೂ ಒಟ್ಟಿಗೆ ಒಂದೇ ಸತಿ ತೊಳೆದ್ಬಿಡ್ತೀನಿ ಟಿಫನ್ ರೆಡಿ ಮಾಡಿಟ್ಟು. ಯಾಕಂದರೆ ಟಿಫನ್ನು ಸ್ವಲ್ಪ ಟೈಮಿಗೆ ಬೇಕಾಗುತ್ತೆ. ನಮ್ಮ ಅತ್ತೆ ಎಲ್ಲ ಮಾತ್ರೆ ಹಾಕ್ಕೊತಾರೆ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಟಿಫನ್ ರೆಡಿ ಮಾಡಬೇಕು. ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಕೂಡ ಟಿಫನ್ ತಿನ್ನೋದಕ್ಕೆ ಹೋಗ್ತೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ರೂಮ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದ್ವಿ. ಏನಂದರೆ ವಾರಕ್ಕೊಂದ್ಸತಿ ನಾವು ಈ ರೀತಿ ಡೀಪ್ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಸಮ್ಮರ್ ಆಗಿರೋದ್ರಿಂದ ಡಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಪಾಪು ಇರೋದ್ರಿಂದ ನಾವು ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ರೂಮ್ನ ಮಾತ್ರ ಯಾವಾಗಲೂ ವಾರಕ್ಕೊಂದ್ಸತಿ ಎಲ್ಲ ಹಾಸಿಗೆ ಎಲ್ಲ ಎತ್ತಿ ಕ್ಲೀನ್ ಮಾಡ್ಕೊತೀವಿ. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಸ್ವಲ್ಪ ಅವ್ರಿಗಾದಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ. ಲೈಕ್ ಫ್ಯಾನ್ ಒರೆಸ್ಕೊಡೋದು, ಕಿಟಕಿ ಒರೆಸ್ಕೊಡೋದು. ಆ್ಯಂಡ್ ನಮ್ಮ ಅತ್ತೆ ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ ಮನೆ ಕೆಲಸದಲ್ಲಿ ಆಗಲಿ ಎಲ್ಲದರಲ್ಲೂ ಅಷ್ಟೇ. ಈ ಒಬ್ಬೊಬ್ಬರೇ ಇರ್ತಾರೆ ನೋಡಿ, ಅಂಥವ್ರಿಗೆಲ್ಲ ತುಂಬಾ ಕಷ್ಟ ಆಗ್ಬೋದು ಅನಿಸುತ್ತೆ. ಮಗುನ ನೋಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡೆಲ್ಲ ಈ ಥರ ಅತ್ತೆ ಮಾವನ ಜೊತೆಗಿದ್ದರೆ ಸ್ವಲ್ಪ ಕೆಲಸ ಎಲ್ಲ ಈಸಿ ಆಗಿಬಿಡುತ್ತೆ. ಅವರೆಲ್ಲ ಸ್ವಲ್ಪ ಮಗುನ ನೋಡ್ಕೊಳ್ಳೋದು ಎಲ್ಲ ಆಗುತ್ತಲ್ವ, ಅದಕ್ಕೋಸ್ಕರ. ಆ್ಯಂಡ್ ಪಾಪು ಕೂಡ ಅಷ್ಟೇ ಅಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಅವನ್ನ ಮಲಗಿಸ್ದೆ ಇನ್ನೊಂದು ಸರ್ತಿ, ಕೆಲಸ ಇದ್ದಿದ್ದರಿಂದ ಇನ್ನೂ ಸ್ನಾನ ಕೂಡ ಆಗಿರಲಿಲ್ಲ. ಆಚೆಗಡೆ ಎಲ್ಲ ಕೆಲಸ ಇತ್ತು, ಎಲ್ಲ ಮಾಡಿ ಮುಗಿಸಿ ಹೋಗಿ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾಯಿದ್ದೀನಿ ಇವಾಗ. ಅದೇ ಇವತ್ತು ಅಕ್ಷಯ ತೃತೀಯ ಅಲ್ವಾ, ಅದಕ್ಕೋಸ್ಕರ ಏನಾದರೂ ತಗೊಳ್ಳೋಣ ಅಂಥೇಳಿ ರೆಡಿ ಆದೆ. ರೆಡಿ ಆಗಿಬಿಟ್ಟು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಆ್ಯಂಡ್ ಚಿನ್ನದ ಐಟಮ್ ತೊಗೊಳ್ಳೋಣ ಅಂತ ಅಂದರೆ ತುಂಬ ರೇಟ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಚಿನ್ನದೇನು ತೊಗೊಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಒಬ್ಬರು ಜೋಯಿಸ್ರು ಹೇಳಿದರು, ಪಾಪು ತುಂಬ ಹಠ ಮಾಡ್ತಾನೆ ಅಂತ ಕೇಳಿದ್ದಕ್ಕೆ ಈ ಥರ ಒಂದು ಡಾಲರ್ ಹಾಕಿ ಆಂಜನೇಯಂದು ಹಠ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಕೆಂಪು ದಾರದಲ್ಲಿ ಕಟ್ಟಿ ಡಾಲರ್ ಹಾಕಬೇಕು ಅಂತ. ಅದಕ್ಕೆ ಇವತ್ತು ಒಳ್ಳೆ ದಿನ ಅಲ್ವಾ, ಹೋಗಿ ತೊಗೊಬರೋಣ ಮನೆಗೂ. ಒಂದೇನೋ ಒಂದು ಬೆಳ್ಳಿದೋ ಚಿನ್ನದೋ ಒಂದು ಐಟಮ್ ಬರಲಿ ಅಂತ ಹೇಳಿ ಅಂದ್ಕೊಂಡು ಇವತ್ತೇ ಹೋಗಿ ತೊಗೊಳ್ಳೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಸೊ ಡಾಲರ್ ತೊಗೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪಾಪುಗೆ ಡಾಲರ್ ಕಟ್ಟೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಆಲ್ರೆಡಿ. ಅದಕ್ಕೋಸ್ಕರ ಇವಾಗ ಫಸ್ಟ್ ಹೋಗಿ ಡಾಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಬೆಳ್ಳಿ ಅಂಗಡಿಗೆ ಬಂದ್ವಿ. ಅಲ್ಲಿ ಜಾಸ್ತಿ ಏನು ಕಲೆಕ್ಷನ್ಸ್ ಇರಲಿಲ್ಲ. ಇದ್ದಿದ್ರಲ್ಲೇ ಏನೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸದ್ಯಕ್ಕೆ ಅಂಥೇಳಿ ಯಾವುದೋ ಒಂದು ಸುಮಾರಾಗಿತ್ತು ಆ ಡಾಲರು. ಆಯಿತು ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ವಿ. ಅದನ್ನೇ ತೊಗೊಂಡು ಹಂಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಎಲ್ಲ ಚಿನ್ನದ ಅಂಗಡಿ ಕೂಡ ತುಂಬಾ ರಶ್ ಇತ್ತು.
ಅಂದರೆ $1 ತೊಗೊಳೋದಕ್ಕೆ ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿ ನಾವು ಸೆಲೆಕ್ಟ್ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಅಂದರೆ ಜನ ಅಷ್ಟೊಂದಿದ್ರು, ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಕಾಯ್ತಿದ್ದಾರೆ ಅಂತ ಹೇಳಿದ್ರು. ಸರಿ ಬಿಡು ಅಂತ ತೊಗೊಂಡೋಗೋಣ, ಒಳ್ಳೆ ದಿನ ಅಲ್ವಾ ತೊಗೊಬೇಕು ಅಂತ ಹೇಳಿ ತೊಗೊಂಡ್ವಿ. ಈಗ ಲಾಕೆಟ್ ತೊಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ಮನೆ ಹತ್ರನೇ ಇರೋ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಈಗ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ದೇವಸ್ಥಾನದಿಂದ ಹಂಗೆ ಮನೆಗೆ ಹೊರಟು ಬಂದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲೇ ಸ್ವಲ್ಪ ಟೈಮ್ ಆಗೋಗಿತ್ತು, ಲೈಕ್ 7:30 ಹಂಗೇನೋ ಆಗಿತ್ತು. ಸಾರೆಲ್ಲ ಮಧ್ಯಾಹ್ನನೇ ಮಾಡಿಟ್ಟಿದ್ವಿ. ಇವಾಗ ಸ್ವಲ್ಪ ಬಿಸಿಯನ್ನು ಮಾಡಿಕೊಂಡ್ರೆ ಅಡುಗೆ ಕೂಡ ಏನೂ ಮಾಡೋಂಗಿಲ್ಲ. ಇದಾಗಿತ್ತು ನಮ್ಮ ಅಕ್ಷಯ ತೃತೀಯ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.